ಆಲ್ ದಿ ವೆರಿ ಬೆಸ್ಟ್ ಟು ಮುಕ್ತ ಮನಸ್ಸು. ಒಳ್ಳೇದಾಗ್ಲಿ ಮುಕ್ತ ಮನಸ್ಸು ತಂಡಕ್ಕೆ. ಒಂದು ಸುಂದರವಾದ ಅಡಿಬರಹ ಇದೆ, ಕೇಳದೆ ನಿಮಗೀಗ ಅಂತ. ಒಂದು ಪ್ರೇಮ ಕಥೆಯನ್ನ ಒಂದು ನವ ಜೋಡಿ ಹಾಗೇನೆ ಅಂತಿದ್ದಾರೆ. ವೈಶಾಖ್ ಶಶಿಧರ್ ಅವರ ಸಂಗೀತದ ಜೊತೆಗೆ ಸತ್ಯ ಸಪತಿ ಅವರ ಕೊರಿಯೋಗ್ರಫಿ ಹಾಗೆ ಮನೋಜ್ ಅವರು ಕೂಡ ಕೊರಿಯೋಗ್ರಫಿ ಮಾಡಿದ್ದಾರೆ. ಚಿತ್ರ ಇನ್ನೇನು ಏಪ್ರಿಲ್ ನಲ್ಲಿ ರಿಲೀಸ್ ಆಗುತ್ತೆ. ರಾಜಶ್ರೀ ಲಕ್ಷ್ಮಿ ಎಂಟರ್ಟೈನರ್ಸ್ ಚಿತ್ರವನ್ನ ರಾಜ್ಯಾದ್ಯಂತ ಬಿಡುಗಡೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಬಂದಾಗಿದೆ. ಅವ್ರ ಲಾಂಚ್ ಹೇಳೋದ್ರ ಮುಖೇನ ಚಿತ್ರದ ಹಾಡು ಹಾಗೆ ಟ್ರೇಲರ್ ಲಾಂಚ್ ಆಗುತ್ತೆ. ಒಂದು ಹೊಸ ಪ್ರಯತ್ನ. ಸರ್ ರಂಗಶೇಖರ್ ಅವ್ರು ಹೇಳ್ತಾರೆ ಯಾವಾಗ್ಲೂ ಪರಿಸರಕ್ಕೆ ಕಾಳಜಿರೋ ಸಿನಿಮಾ, ಸಮಾಜಕ್ಕೆ ಹತ್ತಿರವಾಗುವಂತಹ ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರಿಗೆ ತಟ್ಟುತ್ತೆ ಅಂತ. ಅಂತಹ ಒಂದು ಪ್ರೇಮ ಕಥೆಯ ಸಿನಿಮಾವನ್ನ ಹೊತ್ತು ತರ್ತಿದ್ದಾರೆ. ಸೊ ಇದೆಲ್ರಿಗೂ ತಲುಪ್ಲಿ ಅಂತ ಆಶಿಸ್ತಾ ಚಿತ್ರತಂಡವನ್ನ ಜೊತೆಗೆ ನಮ್ಮ ಅತಿಥಿಗಳನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕೃಷ್ಣೇಗೌಡ ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕಾ ಕೇಳ್ಕೊತಿದ್ದೇನೆ. ಸರ್ ಪ್ರೀತಿಯ ಸ್ವಾಗತ ತಮಗೆ. ಹಾಗೇನೆ ಚಿತ್ರಕ್ಕೆ ಸಾಹಸ ನಿರ್ದೇಶನ ಮಾಡಿರುವಂತಹ ಕೌರವ್ ವೆಂಕಟೇಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಚಂದ್ರಶೇಖರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಚಿತ್ರದ ನಾಯಕ ನಟ ಪ್ರಾಯಶಃ ಮೋಹನ್ ಅವ್ರನ್ನ ನೀವು ಡಿಕೆಡಿಯಲ್ಲಿ ನೋಡಿರ್ತೀರಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿ ಗುರುತಿಸ್ಕೊಂಡಿರೋರು ಈಗ ನಾಯಕ ನಟನಾಗಿ ಪರಿಚಯವಾಗ್ತಿದ್ದಾರೆ. ಮೋಹನ್ ರಂಗನಾಥ್ ಅವ್ರು ಬರಬೇಕು. ಹಾಗೇನೆ ವೆರಿ ಬ್ಯೂಟಿಫುಲ್ ಮಾನ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ನಿರ್ಮಾಪಕರು ವೆಂಕಟೇಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಬೋರೇಗೌಡ್ರು ಅವರು, ಲೋಕೇಶ್ ಅವರು ವೇದಿಕೆಗೆ ಬರಬೇಕು. ಹಾಗೇನೆ ವೈಶಾಖ್ ಶಶಿಧರನ್ ಅವರು ಚಿತ್ರದ ಸಂಗೀತ ನಿರ್ದೇಶಕರು ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿರುವಂತಹ ವಿನು ಮನಸ್ಸು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿರುವಂತಹ ಸತ್ಯ ಅವರು ಹಾಗೇನೆ ಪ್ರಮೋದ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಛಾಯಾಗ್ರಾಹಕರು ರಾಜು ಶಿರಾ ಅವರು ಹಾಗೇನೆ ಝೂಮ್ ರವಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಪ್ಲೀಸ್. ಚಿತ್ರದ ಸಂಕಲನ ದಿನಿ ವಿರಾಟ್ ಅವರು, ಎಡಿಟರ್ ಸರ್. ಮೇಡಮ್ ಲೀಲಾ ಅವರು ದಯಮಾಡಿ ಬನ್ನಿ ಪ್ಲೀಸ್. ಬನ್ನಿ ಮೇಡಮ್. ವೀಣಾ ಮೇಡಮ್ ಪ್ಲೀಸ್ ಬನ್ನಿ. ಸರ್ ಒಂದ್ ನಿಮಿಷ ಪ್ಲೀಸ್ ಮೇಡಮ್. ಓಕೆ, ಆಲ್ ದಿ ವೆರಿ ಬೆಸ್ಟ್ ಟು ಮುಕ್ತ ಮನಸ್ಸು. ಒಳ್ಳೇದಾಗ್ಲಿ ಮುಕ್ತ ಮನಸ್ಸು ತಂಡಕ್ಕೆ. ಒಂದು ಸುಂದರವಾದ ಅಡಿಬರಹ ಇದೆ, ಕೇಳದೆ ನಿಮಗೀಗ ಅಂತ. ಒಂದು ಪ್ರೇಮ ಕಥೆಯನ್ನ ಒಂದು ನವ ಜೋಡಿ ಹೊತ್ತು ತರ್ತಿದ್ದಾರೆ. SLJ ಪ್ರೊಡಕ್ಷನ್ಸ್ ಅಡಿ ಮೂಡಿ ಬರ್ತಿರುವಂತಹ ಸಿನಿಮಾ. ರಂಗಶೇಖರ್ ಅವರ ನಿರ್ದೇಶನ, ವೆಂಕಟೇಶ್ ಬೋರೇಗೌಡ್ರು ಹಾಗೇನೆ ಲೋಕೇಶ್ ವೀಣಾ ಅವರ ನಿರ್ಮಾಣದಲ್ಲಿ. ಚಿತ್ರದ ಟ್ರೇಲರ್ ನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಕೃಷ್ಣೇಗೌಡ ಸರ್ ನೋಡಿದ್ದಾರೆ, ಹಾಡನ್ನ ಕೂಡ ನೋಡಿದ್ದಾರೆ. ಸರ್ ತಮಗೆ ಹೇಗೆ ಅನಿಸ್ತು ಮುಕ್ತ ಮನಸ್ಸು ಬಗ್ಗೆ ತಮ್ಮ ಮಾತು? ಇನ್ನು ಕಲಾವಿದರಿದ್ರು, ಅವರ ಅಭಿನಯನ ಮತ್ತೆ ಅವರ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಬಟ್ ಸಿನಿಮಾದಲ್ಲಿ ಹೀರೋ ಇದೆ ಅಂತ ಅನ್ಸುತ್ತೆ. ಗೌರವ್ ವೆಂಕಟೇಶ್ ಇವತ್ತಿನ ಫೈಟ್ ಮಾಸ್ಟರ್ ಅಲ್ಲ, ಜಬರ್ದಸ್ತ್ ಫೈಟ್ ಇದೆ. ಕಲಾವಿದರಲ್ಲಿ ಅಭಿನಯದ ಕೊರತೆ ನನಗೇನು ಕಾಣಿಸ್ತಿಲ್ಲ. ಮನಸ ಕಾಯ ವಾಚ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅನ್ನದಾತರ ದುಡ್ಡನ್ನ ಕಂಜೂಸ್ತಾನ ಹೊಡೆದಂಗೆ ಖರ್ಚು ಮಾಡಿದ್ದಾರೆ ಅಂತಲೂ ಕಾಣಿಸುತ್ತೆ. ಗುಣಮಟ್ಟ ಅದು ಅಸಂಬಂಧಪಟ್ಟ ಕ್ವಾಲಿಟಿ ಅಂತ ಏನು ಅನ್ಕೋತೀವಿ. ಸಿನಿಮಾ ಅಥವಾ ಕಥೆ ಏನು ಕೇಳುತ್ತೆ ಅದನ್ನ ನೀಡಿದ್ದಾರೆ ನಿರ್ಮಾಪಕರು ಅಂತ ಅನಿಸುತ್ತೆ ಸಿನಿಮಾ ನೋಡಿದ್ಮೇಲೆ. ಇದೆಲ್ಲವನ್ನೂ ಕೂಡ ನಿರ್ದೇಶಕ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇನ್ನ ಅವರ ಪ್ರಯತ್ನವೆಲ್ಲ ಮುಗಿದೋಗಿದೆ. ಅವ್ರ ಸೈಡ್ ಏನೆಲ್ಲ ಮಾಡ್ಬೋದು ಆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾರೆ. ಅದು ಗುಣಮಟ್ಟದ ಕೆಲಸವಾಗಿ ಕಾಣುತ್ತೆ, ಅವ್ರ ಕ್ರಿಯಾಶೀಲತೆ ಕಾಣುತ್ತೆ. ಇನ್ನ ನಮ್ಮ ಮಾಧ್ಯಮದ ಜನ ಅದನ್ನ ಕನ್ನಡದ ಮನಸ್ಸುಗಳಿಗೆ ತಲುಪಿಸುವ ಕೆಲಸನ ನಾವು ಮಾಡಬೇಕು. ಅದಲ್ಲದೆ ಇಲ್ಲಿ ಅನೇಕರು ಹಸಿನ್ ರೀತಿ ಎಲ್ಲರೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರ್ತೀವಿ. ಅತಿ ಹೆಚ್ಚು ಚಾಲ್ತಿಲಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಅವೇ
ಯಾರು ಬರೋ ಟಿ ವಿ ಓಡ್ತಿದ್ರು ಕೂಡ ಟಿ ವಿ ನೋಡ್ತಾರೆ ಎಲ್ಲೋ ಗೊತ್ತಿಲ್ಲ, ಫೋನ್ ನೋಡ್ತಾ ಕೂತಿರ್ತೀವಿ. ಅದೆಲ್ಲ ರೀಲ್ಸ್ ಬರ್ತಿರುತ್ತೆ, ಅದೆಲ್ಲ ಕಾಮಿಡಿ ಬಿಟ್ಟು ಬರ್ತಿರುತ್ತೆ, ಯಾವುದೋ ಸಿನಿಮಾ ಸುದ್ದಿ ಬರ್ತಿರುತ್ತೆ, ಎಲ್ಲೋ ರಾಜಕೀಯ ಸುದ್ದಿ ಬರ್ತಿರುತ್ತೆ. ಹಾಗೆ ತಮ್ಮ ಅನಿಸಿಕೆಯನ್ನು ತಮ್ಮ ವಾಲ್ನಲ್ಲಿ ಬರ್ಕೊಂಡ್ರೆ ಬಹುಶಃ ಅದು ನಿಮ್ಮಲ್ಲಿ ಕಡಿಮೆ ಒಂದು 5,000 ಜನ 6,000 ಜನ ಸದಸ್ಯರಿರ್ತಾರೆ. ಅವರು ತಲುಪುವ ಮೂಲಕ, ಅವರ ಮೆಚ್ಚುಗೆ ಹಾಕುವ ಮೂಲಕ ಲಕ್ಷಾಂತರ ಜನಕ್ಕೆ ತಲುಪುವ ಅವಕಾಶಗಳಿದೆ. ಅದು ಸದ್ಬಳಕೆ ಆಗಬೇಕು. ಯಾಕೆಂತಂದರೆ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದ ಎಲ್ಲ ಸಿನಿಮಾಗಳು ಕೂಡ ಇವಾಗ ಪ್ರೇಕ್ಷಕರನ್ನ ಕಳ್ಕೊತಿದ್ದೀವಿ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ವರ್ಷದಲ್ಲಿ 2 ಸಿನಿಮಾ ಅಥವಾ 3 ಸಿನಿಮಾ ಗಳಿಸಿದ್ರೆ ಅತಿ ಹೆಚ್ಚು ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಇನ್ನು ಬರುವ ಬಹುತೇಕ ಸಿನಿಮಾಗಳು ಸೋಲ್ತಿದ್ದಾವೆ. ಸೋತಿರವೆಲ್ಲವೂ ಕೆಟ್ಟ ಸಿನಿಮಾಗಳು ಅಂತಲೂ ನಾನು ಹೇಳಲ್ಲ, ಅಥವಾ ಗೆದ್ದರೆ ಎಲ್ಲ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಅಂತಲೂ ನಾನು ಹೇಳಲ್ಲ. ಯಾವುದೇ ಕಾರಣಕ್ಕೆ ಗೆದ್ದಿರ್ತಾವೆ ಅಷ್ಟೇ ಗೆದ್ದಿರೋ ಸಿನಿಮಾ. ಸೋತಿರೋ ಸಿನಿಮಾ ಯಾವುದೋ ಕಾರಣಕ್ಕೆ ಸೋತಿರುತ್ತೆ. ಅದನ್ನು ನಿರ್ಮಾಪಕರು ಸರಿಯಾಗಿ ರೀಚ್ ಮಾಡೋಕ್ಕಾಗದೇ ಇರ್ಬೋದು, ಜನಕ್ಕೆ ತಲುಪಿಸೋಕ್ಕಾಗದೆ ಸೋತಿರ್ಬೋದು, ಅಥವಾ ಅವರ ಆರ್ಥಿಕ ಮುಗ್ಗಟ್ಟಿರ್ಬೋದು, ಅಥವಾ ಬೇರೆ ಬೇರೆ ಈ ಥರದ ಅನೇಕ ಆಯಾಮಗಳಲ್ಲಿ ಸಿನಿಮಾ ಸೋತಿರ್ಬೋದು. ಸಿನಿಮಾ ಸೋಲ್ತು ಅಂದ ತಕ್ಷಣ ಅದಕ್ಕೆ ಕೆಟ್ಟ ಸಿನಿಮಾಗಳಲ್ಲ. ಹೀಗೆ ಗೆದ್ದರ ಸಿನಿಮಾ ಎಲ್ಲವೂ ಕೂಡ ಒಳ್ಳೆ ಸಿನಿಮಾಗಳೇನೂ ಆಗಿರಲ್ಲ. ಅದು ಗೆಲ್ತು, ಚೆನ್ನಾಗಿತ್ತು, ಓಡ್ತು ಅನ್ನೋದು ಬೇರೆ, ಚೆನ್ನಾಗಿದ್ದು ಸೋಲ್ತು ಅನ್ನೋದು ನೋವು ಬೇರೆ. ಈ ಥವೆಲ್ಲವೂ ಇರ್ತವೆ. ಮಾಧ್ಯಮದ ನನ್ನ ಪ್ರತಿನಿಧಿಗಳು ದಯವಿಟ್ಟು ಕನ್ನಡದ ಸಿನಿಮಾಗಳು ಮುಂಚೆದಲ್ಲೂ ಕೆಲಸ ಮಾಡ್ತಿದ್ದೀರಿ, ಅವನ್ನ ಪ್ರಮೋಟ್ ಮಾಡೋ ಮೂಲಕ, ಅದು ಹೊಸಬರುಗಳನ್ನಂತೂ ಪ್ರೋತ್ಸಾಹಿಸುವ ಮೂಲಕ ಕೆಲಸ ಮಾಡ್ತಾನೆ ಬಂದಿದ್ದೀರಿ. ಆ ಕಾಯಕ ಈಗಲೂ ಮುಂದುವರಿಲಿ. ಬಹುಶಃ ಈ ಸಿನಿಮಾದಲ್ಲಿ ಏನೂ ಕೊರತಿಲ್ಲ ಅಂತ ಅನ್ಸುತ್ತೆ ನನಗೆ. ಅದನ್ನು ನೋಡಿದ ಮೇಲೆ ಅದು ಜನಕ್ಕೆ ಮುಟ್ಟಿಸುವ ಕೆಲಸ ಆಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣೇಗೌಡ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದು, ಜೊತೆಗೆ ಮಾತನಾಡಿದ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.